ಇವತ್ತಿನ ದಿವಸ ಶ್ರೀ ವೀರಭದ್ರೇಶ್ವರ ಜಾತ್ರಾ ಉತ್ಸವ ಮತ್ತು ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ವೀರಭದ್ರೇಶ್ವರ ಜಾತ್ರೆ ಅಂತ ಹೇಳಿದರೆ ನಮ್ಮ ಲಿಂಗಾಯತ ಸಮಾಜದಲ್ಲಿ ಭಾಳ ಪವಿತ್ರವಾದಂಥ ದೇವಸ್ಥಾನ, ಉಗ್ರ ದೇವಸ್ಥಾನ. ದೇವರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮದುವೆ ಮುಂಜೆಯಲ್ಲಿ ವೀರಭದ್ರೇಶ್ವರ ಪುರವರಣಿಗೆ ಕರ್ಕೊಂಡು ಅದನ್ನು ಮಾಡಿದ ನಂತರನೇ ತಮ್ಮ ಲಗ್ನದ ಕಾರ್ಯಕ್ರಮ ಮುಂದುವರಿಸ್ತಾರೆ. ಅದಕ್ಕೆ ಗುಗ್ಗಳ ಅಂತನ್ನುವಂಥ ರೂಢಿ ಅದಿದೆ. ಇಂಥ ಒಂದು ಉಗ್ರ ದೇವರ ಈ ಜಾತ್ರೆಗೆ ಸತತ 5 ದಿವಸ 22ರಿಂದ 26 ತಾರೀಕಿನೊಳಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ದಿವಸ ಪುರಂದರ ಆಟ, ನೋಟ, ಅಗ್ಗಿ, ಮುತ್ತೈದರು, ಹಿಂಗೆ 108 ಬೇರೆ ಬೇರೆ ಕಾರ್ಯಕ್ರಮ. ಒಂದು ದಿವಸ ಉಚಾಯಿ, ಆನಂತರ ಒಂದು ದಿವಸ ತೇರು. ಈ ಪ್ರಕಾರ ವಿವಿಧ ವಿಧವಾದಂಥದ್ದು ಕಾರ್ಯಕ್ರಮ ಸತತ 5 ದಿವಸಗಳು ನಡೀತದೆ. 5 ದಿವಸಗಳ ಪ್ರಕಾರ ಇದು ಪೂರ್ವ ಸಿದ್ದೇಶ್ವರ ಸಂಸ್ಥೆಯ ತಳಹದಿಯಲ್ಲೇ ಈ ಜಾತ್ರೆ ಉತ್ಸವ ನಡೀತದೆ. ಮಾನ್ಯ ಬಸನಗೌಡರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೇವೆ. ಕಾರ್ಯಕರ್ತರು ಭಾಳ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು, ಭಾಳ ಭಕ್ತಿಯಿಂದ ಕಾರ್ಯಕರ್ತರು. ಇವನ ಅಧ್ಯಕ್ಷರು ಸ್ವತಃ ಪುರವಂತರು ತಿರ್ಕೊಂಡು ಸುಮಾರು ಜಿಲ್ಲೆಯ 10-20 ಊರಿಂದ 10-20 ಜನ ಪುರವಂತರನ್ನು ಕರ್ಕೊಂಡ್ಬಂದು ಪುರವಂತರ ಆಟ, ಇದರ ವೀರಭದ್ರೇಶ್ವರ ಜಾತ್ರೆಗೆ ಪುರವಂತರ ಆಟನೇ ಭಾಳ ಮಹತ್ವ ಇರೋದ್ರಿಂದ ಭಾಳ ಚೆನ್ನಾಗಿ ಈ ಉತ್ಸವ ನಡೀತದೆ. ಇದಕ್ಕೆ ನಮ್ಮೆಲ್ಲ ಸಿದ್ದೇಶ್ವರ ಸಂಸ್ಥೆ ಡೈರೆಕ್ಟರ್ ಎಲ್ಲರೂ ಇಲ್ಲಿ ಜಮಾ ಇದ್ದೀವಿ, ನಾವೆಲ್ಲ ಇದ್ದೀವಿ. ಅದಕ್ಕೆ ಸತತ 5 ದಿವಸ ಇದ್ದರೂ ಕೂಡ 4 ದಿವಸಗಳ ಮಟ್ಟಿಗೆ ಇಲ್ಲಿ ಅನ್ನ ಸಂತರ್ಪಣೆಯೂ ನಡೀತದೆ. 22ನೇ ತಾರೀಕಿನಿಂದ 22, 24, 26, 25 ಈ ಪ್ರಕಾರ ಅನ್ನ ಸಂತರ್ಪಣೆಯೂ ಜರುಗ್ತಾ ಇದೆ. ಇದಕ್ಕೆ ಇಲ್ಲಿ ಜನರೆಲ್ಲ ಭಕ್ತಿಯನ್ನು ಅಲ್ಲದೆ ಪ್ರಸಾದ ಸೇವೆಯನ್ನು ತೆಗೆದುಕೊಂಡು ಭಾಳ ತಮ್ಮ ಭಕ್ತಿಯನ್ನು ಅಲ್ಲಿ ಅರ್ಪಿಸ್ತಾರೆ. ಇಂಥ ಒಂದು ಜಾತ್ರಾ ಉತ್ಸವಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಹೆಚ್ಚಿನ ಜಾತ್ರೆಗೆ ಹೆಚ್ಚು ಮೆರಗು ಬರಲಿ, ಜನಸಂಖ್ಯೆ ಕೂಡಲಿ. ಯಾಕಂದರೆ ಇದು ತೇರನ್ನು ನಡೆದಾಗಲಿ, ಅಗ್ಗಿ ತುಳಿಯೋದಾಗಲಿ, ಬೆಂಕಿ ಅಗ್ಗಿ ತುಳಿಯೋದಾಗಲಿ, ಪುರಂದರ ಆಟ ಆಗಲಿ, ಇದು ಬಿಟ್ಟರೆ ಮತ್ತೆ ಅಲ್ಲಿ ವಿಶೇಷವಾದಂಥದ್ದು ನಮ್ಮ ಬಿಜಾಪುರದಲ್ಲಿ ಇಲ್ಲ. ಇನ್ನು ವೈಯಕ್ತಿಕವಾದ ಲಗ್ನ ಪುರಂದರು ಕರ್ಕೊಂಡು ಲಗ್ನ ಮಾಡ್ತಾರೆ. ಇದು ಸಾಮೂಹಿಕವಾಗಿ ವೀರಭದ್ರೇಶ್ವರ ಜಾತ್ರೆ ಉತ್ಸವ ಇದೆ ಅಂತ ಭಾಳ ವಿಜೃಂಭಣೆಯನ್ನು ನಡೀತದೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಹೆಚ್ಚಿನ ಪ್ರಚಾರಕ್ಕೆ ಆಸ್ಪದ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲ ಪತ್ರಕರ್ತರಲ್ಲಿ ನಾವು ವಿನಂತಿಪೂರ್ವಕವಾಗಿ ವಿನಂತಿಸಿದೆ. ದಿವಸ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಜಯಂತ್ಯೋತ್ಸವದ ಅಂಗವಾಗಿ ಸಭೆ ಸೇರಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಲ್ಲಿ ವಿನಂತಿಪೂರ್ವಕವಾಗಿ ವಿನಂತಿ ಮಾಡೋದೇನೆಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ವಿಶೇಷವಾಗಿರುವಂಥ ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇಲ್ಲಿ ಎಲ್ಲ ಪಂಗಡದವರು ಮತ್ತು ನವಯುವಕರು ಎಲ್ಲ ಸೇರಿ ನಮ್ಮ ಒಂದು ಏನು ಈ ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಧ್ಯಕ್ಷತೆಯಲ್ಲಿ ಏನು ಈ ಒಂದು ಜಾತ್ರಾ ಮಹೋತ್ಸವ ಜರುಗ್ತದೆ, ಅದಕ್ಕೆ ತಾವು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಜಾತ್ರಾ ಮಾಡ್ತಾ ಇರುವಂಥ ನಮ್ಮ ನವಯುವಕರಿಗೆಲ್ಲ ತಾವು ಪ್ರೋತ್ಸಾಹ ಕೊಡೋದ್ರಿಂದ ಬರುವ ಪೀಳಿಗೆಗಳು ಕೂಡ ಈ ಒಂದು ಭಕ್ತಿಯ ರೂಪದಲ್ಲಿ ಬದಲಾವಣೆ ಆಗಲಿ ಇವರು ಮಾಡುವಂಥ ಕೆಲಸ ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೇನೆ. ಮತ್ತು ವಿಶೇಷ ನಮ್ಮ ಬಿಜಾಪುರದಲ್ಲಿ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷ. ಭಾಳ ಅಂದ್ರೇನು, ನಾವು ಸುಮಾರು 4-5 ದಿವಸಗಟ್ಟಲೆ ಕಂಟಿನ್ಯೂ ಅವರು ಮಾಡೋದನ್ನು ನೋಡಿದರೆ ನಮಗೆ ಒಂಥರ ಖುಷಿ ಅನ್ನಿಸ್ತದೆ. ಯಾವಾಗಲೂ ನಮ್ಮ ಒಂದು ಏನು ಸಿದ್ದೇಶ್ವರ ಸಂಸ್ಥೆ ಅದ, ಅದು ಯಾರಿಗೇನೂ ಕೂಡ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ. ನಾನು ವಿಶೇಷ ಒಂದು ರೆಡ್ಡಿ ಸಮಾಜದವ ಆದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸಿದ್ದೇಶ್ವರ ಜಾತ್ರಾ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ನನಗೆ ಸುಮಾರು ಒಂದು 7-10 ವರ್ಷ ಇಟ್ಟಿದ್ದರು. ಅದಕ್ಕೆ ಈ ರೀತಿ ಇಲ್ಲೇನದ ಯಾವುದೇ ಪಂಗಡಗಳಿಲ್ಲ, ನಾವೆಲ್ಲರೂ ಒಕ್ಕಟ್ಟಾಗಿ
ಈ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತೇವೆ. ಅದಕ್ಕೆ ನಗರದ ಎಲ್ಲ ಪಂಗಡ ಜನಗಳು ನಮಗೆ ಸಹಾಯ ಮಾಡಿ ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಂಡು ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಈ ಒಂದು ವಿಜಯಪುರ ಮಹಾನಗರದಲ್ಲಿ ಶ್ರೀ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಇರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಹಾಗೂ ಜಯಂತಿ ಮಹೋತ್ಸವ ಈ ಒಂದು ಸಭೆಯನ್ನು ಉದ್ದೇಶಿಸಿ ಹೇಳಬೇಕಂದ್ರೆ ವೀರಶೈವ ಲಿಂಗಾಯತ ಒಂದು ಸಮಾಜದಲ್ಲಿ ವೀರಭದ್ರೇಶ್ವರ ದೇವರ ಬಹುಮುಖ್ಯವಾದ ಪಾತ್ರವಾಗಿದ್ದು ಆ ದೇವರ ಆಶೀರ್ವಾದದಿಂದ ಸಮಸ್ತ ಒಂದು ಪುಣ್ಯವಾದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳಲ್ಲಿ ಈ ಒಂದು ವೀರಭದ್ರೇಶ್ವರ ಹೆಚ್ಚಿನ ನಮಗೆ ಶಕ್ತಿ ದೇವತೆಯಾಗಿ ನಾವು ಪಡೆದುಕೊಂಡು ಬಂದಿದ್ದೇವೆ. ವಿಜಯಪುರ ನಗರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಆರಂಭದಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರ ಒಂದು ನೇತೃತ್ವದಲ್ಲಿ ಸುಮಾರು 1935ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು. ಯಾರಪ್ಪ ಅಂದ್ರೆ ಯಾಕೆ ಮಾಡಿದ್ರು ಅಂದ್ರೆ ವೀರಶೈವ ಸಮಾಜದಲ್ಲಿ ನಮಗೆ ವೀರಭದ್ರೇಶ್ವರ ದೇವರ ಬಹುಮುಖ್ಯವಾಗಿದ್ದು. ಹಿಂದೆ ನಮ್ಮ ಹಿರಿಯರು ಲಗ್ನ ಕಾಲದಲ್ಲಿ ಗುಗ್ಗಳ ಕಾರ್ಯಕ್ರಮ ಅಂತ ವಿಶೇಷ ಮಾಡ್ತಾರೆ. ಕಲ್ಯಾಣೋತ್ಸವ ಪ್ರಾರಂಭದಲ್ಲಿ ಸಮಸ್ತ ವೀರಭದ್ರೇಶ್ವರ ಭಕ್ತರು ಗುಗ್ಗಳ ಕಾರ್ಯಕ್ರಮ ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಅಷ್ಟೊಂದು ಅವಾಗ ಹಿಂದಕ್ಕೆ ಅಷ್ಟು ಸರಿಯಾಗಿ ಇರ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ ಇವತ್ತಿಗೆ 95 ವರ್ಷ ಕಳೆದು ಇವಾಗ ನಾವು ಎಲ್ಲ ಯುವಕರು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಹಿಡಿದು ನಿರ್ದೇಶಕರ ಮಂಡಳಿಯ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತಿನ ದಿವಸ ಎಲ್ಲ ಯುವಕರು ಕೂಡಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಜಯಂತಿ ಉತ್ಸವವನ್ನು ಮಾಡ್ಕೊತ ಬಂದಿದ್ದೇವೆ. ಅದೇ ರೀತಿ ಇವತ್ತಿನ 13ನೇ ವರ್ಷ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೀವಿ. ಮತ್ತು ಏನಪ್ಪ ಅಂದರೆ ವಿಶೇಷ ಕಾರ್ಯಕ್ರಮ ವೀರಭದ್ರೇಶ್ವರ ಒಂದು ಮೂರ್ತಿ ನಾವು 2-3 ವರ್ಷ ಹಿಂದೆ ನಾವು ಕಾಳಮ್ಮನ ಸಹಿತವಾಗಿ ವೀರಭದ್ರೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ವರ್ಷ ನಾವು ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನ ಕಲ್ಯಾಣೋತ್ಸವವನ್ನು ಮಾಡ್ತಾಯಿದ್ದೀವಿ. ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಯಾರಿಗೆ ಒಂದು ವಿವಾಹ ಭಾಗ್ಯ ಇರುವುದಿಲ್ಲ ಅಂಥ ಸದ್ಭಕ್ತರಂಥ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅವರಿಗೆ ವೀರಭದ್ರೇಶ್ವರ ಕೃಪಾ ಆಶೀರ್ವಾದದಿಂದ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲದೇ ಒಂದು ಕಲ್ಯಾಣವನ್ನು ಅವರಿಗೆ ದಯಪಾಲಿಸುವಂಥದ್ದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಅದೇ ರೀತಿ ಈ ಒಂದು 5 ದಿನದ ಕಾರ್ಯಕ್ರಮಗಳನ್ನು ನಮ್ಮ ಗುರುಗಳಾದಂಥ ನಾಗಠಾಣ ಹಿರೇಮಠದ ಮಘಚ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವೆಲ್ಲ ಯುವಕರು ಈ ಒಂದು ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾಯಿದ್ದೇವೆ. ಅದಕ್ಕೆ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಕ್ತರಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸುವಂಥ ಕಾರ್ಯ ತಾವು ಮಾಡಿದ್ದೆ ಆದರೆ ನಮ್ಮ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿ ಪೂರ್ಣವಾಗ್ತದಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ನಿಮ್ಮ ಹೆಸರು? ಸಿದ್ದರಾಮೇಶ್ವರ ಹಿರೇಮಠ. ಎಲ್ಲರಿಗೆ ಶರಣಾರ್ಥಿ. ನಾನು ರವಿ ವಾಲಿ. ಈ ಸಿದ್ದೇಶ್ವರ ಸಂಸ್ಥೆಯ ಒಂದು ಅಡಿಯಲ್ಲಿ ನಡೆಯುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಉಪಸಮಿತಿಯ ಸದಸ್ಯನು. ಈ ವರ್ಷ 13ನೇ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷತೆ ಏನಪ್ಪ ಅಂದ್ರೆ ವೀರಭದ್ರೇಶ್ವರ ಸ್ವಾಮಿದು ಒಂದು ಬೆಳ್ಳಿ ಕವಚ ಮೊದಲೇ ಇತ್ತು ಭಕ್ತರ ಕಡೆಯಿಂದ. ಈ ಸಲ ಏನೈತಿ ಕಾಳಮ್ಮ ದೇವಿ ಒಂದು ಬೆಳ್ಳಿ ಕವಚ ಎಲ್ಲರ ಭಕ್ತರ ಬಳಗದಿಂದ ಒಂದು ನೆರವೇರಿದೆ. ಅದು 22/8/2025